ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡಿಟರ್ಜೆಂಟ್ ಮತ್ತು ಯೂರಿಯಾ ಬಳಸಿಕೊಂಡು ಕಲಬೆರಕೆ ಹಾಲು ತಯಾರು ಮಾಡ್ತಾ ಇದ್ದ ಜಾಲವೊಂದನ್ನ ಮಹಾರಾಷ್ಟ್ರ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದು ಬರೋಬ್ಬರಿ 20,000 ಲೀಟರ್ ನಕಲಿ ಹಾಲನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಜಾಲದಿಂದ ಸುಮಾರು 11.48 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಜಾಲ ಸುಮಾರು 6 ತಿಂಗಳಿನಿಂದ ಕಲಬೆರಕೆ ಹಾಲು ತಯಾರು ಮಾಡ್ತಿತ್ತು ಅಂತ ಆರೋಪ ಕೇಳಿ ಬಂದಿದೆ. ಮಹಾರಾಷ್ಟ್ರದ ಪುಣೆ, ಅಹಿಲ್ಯನಗರ, ಸೋಲಾಪುರ, ಜಾಲ್ನಾ, ಥಾಣೆಯಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಲಾಗಿತ್ತು. ಈಗಾಗಲೇ 2.4 ಕೋಟಿ ಲೀಟರ್ ನಕಲಿ ಹಾಲು ಮಾರುಕಟ್ಟೆ ಪ್ರವೇಶಿಸಿರುವ ಸಾಧ್ಯತೆ ಇದೆ. ಇದರ ಒಟ್ಟು ಮೌಲ್ಯ 9.2 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 26 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದ್ದು 13 ಮಂದಿಯನ್ನ ಈವರೆಗೆ ಬಂಧಿಸಲಾಗಿದೆ. ಡಿಟರ್ಜೆಂಟ್, ಪಾಮ್ ಆಯಿಲ್, ಯೂರಿಯಾವನ್ನ ಬಳಸಿಕೊಂಡು ಹಾಲನ್ನೇ ಹೋಲುವಂತಹ ಸಂಶ್ಲೇಷಿತ ಹಾಲನ್ನ ತಯಾರು ಮಾಡಿ ಬಳಿಕ ಅದನ್ನ ನಿಜವಾದ ಹಾಲಿನೊಂದಿಗೆ ಬೆರೆಸಿ ಪ್ಯಾಕ್ ಮಾಡಿ ಇವರು ಮಾರಾಟ ಮಾಡ್ತಾ ಇದ್ರು. ಹಾಲಿನ ಜೊತೆಗೆ ಕಡಿಮೆ ಗುಣಮಟ್ಟದ ಹಾಲಿನ ಪುಡಿಯನ್ನ ಸಹ ಬಳಕೆ ಮಾಡಲಾಗ್ತಾ ಇತ್ತು. ಪ್ರತಿ 100 ಲೀಟರ್ ಉತ್ತಮ ಹಾಲಿಗೆ 10 ಲೀಟರ್ ನಕಲಿ ಹಾಲನ್ನ ಬೆರಕೆ ಮಾಡಿ ಬೆರಕೆ ಮಾಡಲಾಗ್ತಿತ್ತು. ಹೀಗಾಗಿ ಪ್ರತಿಯೊಂದು ಪ್ಯಾಕೆಟ್ನಲ್ಲೂ ಕನಿಷ್ಠ 10ರಷ್ಟು ಹಾಲು ನಕಲಿಯಾಗಿರ್ತಿತ್ತು ಅನ್ನೋದು ಅಧಿಕಾರಿಗಳ ಮಾಹಿತಿ. ದಾಳಿಯ ವೇಳೆ ಅಧಿಕ ಪ್ರಮಾಣದಲ್ಲಿ ಯೂರಿಯಾ, ಡಿಟರ್ಜೆಂಟ್, ಶಾಂಪೂ, ಪಾಮ್ ಆಯಿಲ್, ಎಮಲ್ಸಿಫೈಯರ್ಸ್ ಮತ್ತು ಹಾಲಿನ ಗುಣಮಟ್ಟ ಕಾಪಾಡಲು ಬಳಸುವ ರಾಸಾಯನಿಕಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇಂತಹ ಕಲಬೆರಕೆ ಹಾಲನ್ನ ಸೇವನೆ ಮಾಡುವುದರಿಂದ ಹೊಟ್ಟೆ ನೋವು, ಬೇದಿ, ವಾಂತಿ, ಮೂತ್ರಪಿಂಡ, ಪಿತ್ತಕೋಶಗಳು ಹಾಳಾಗಬಹುದು. ಬೃಹತ್ ಕಲಬೆರಕೆ ಹಾಲು ಜಾಲ ಪತ್ತೆಯಾದ ಬೆನ್ನಲ್ಲೇ ಹಾಲು ಮಾರಾಟ ಸರಪಳಿಗಳನ್ನ ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಲೇಬೇಕಾಗಿದೆ. ಹೌದು, ದೇಶದ ಆಹಾರ ಸುರಕ್ಷತಾ ಪ್ರಾಧಿಕಾರ ಸಂಗ್ರಹಿಸಿದ 70% ಹಾಲಿನ ಮಾದರಿಗಳು ಮಾನದಂಡಗಳಿಗೆ ಅನುಗುಣವಾಗಿಲ್ಲ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ನಡೆಸಿದ ಹಾಲಿನ ಮೇಲಿನ ಮೊದಲ ಸಮೀಕ್ಷೆಯ ಫಲಿತಾಂಶಗಳು ಆಶ್ಚರ್ಯಕರವಾದ ಸಂಗತಿಯನ್ನು ಬಹಿರಂಗಪಡಿಸುತ್ತೆ. ಹೆಚ್ಚಿನ ಭಾರತೀಯರು ಹಾಲಿನ ಮೂಲಕ ಮಾರ್ಜಕಗಳು ಮತ್ತು ಇತರ ಮಾಲಿನ್ಯಕಾರಕಗಳನ್ನು ಸೇವಿಸ್ತಾ ಇದ್ದಾರೆ. ಯೂರಿಯಾ, ಪಿಷ್ಟ, ಗ್ಲೂಕೋಸ್, ಫಾರ್ಮಾಲಿನ್ ಜೊತೆಗೆ ಡಿಟರ್ಜೆಂಟ್ನಂತಹ ಇತರ ಮಾಲಿನ್ಯಕಾರಕಗಳನ್ನು ಕಲಬೆರಕೆ ಪದಾರ್ಥಗಳಾಗಿ ಬಳಸಲಾಗ್ತಾ ಇದೆ. ಈ ಕಲಬೆರಕೆ ಪದಾರ್ಥಗಳನ್ನು ಹಾಲಿನ ದಪ್ಪ ಮತ್ತು ಸ್ನಿಗ್ಧತೆಯನ್ನು ಹೆಚ್ಚಿಸುವುದಕ್ಕೆ ಹಾಗೂ ದೀರ್ಘಕಾಲದವರೆಗೆ ಸಂರಕ್ಷಿಸಲು ಬಳಸಲಾಗುತ್ತೆ. ಡಿಟರ್ಜೆಂಟ್ಗಳೊಂದಿಗಿನ ಹಾಲಿನ ಸೇವನೆ ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಅಧ್ಯಯನ ಗಮನಿಸುತ್ತೆ. ಸುಮಾರು 8% ಮಾದರಿಗಳಲ್ಲಿ ಮಾರ್ಜಕಗಳು ಇರುವುದು ಕಂಡುಬಂದಿದೆ. ನೀರು ಹಾಲಿನಲ್ಲಿ ಅತ್ಯಂತ ಸಾಮಾನ್ಯವಾದ ಕಲಬೆರಕೆ ಪದಾರ್ಥ. ಇದು ಹಾಲಿನ ಪೌಷ್ಟಿಕಾಂಶದ ಮೌಲ್ಯವನ್ನು ಕಡಿಮೆ ಮಾಡುತ್ತೆ. ಕಲುಷಿತಗೊಂಡ್ರೆ ನೀರು ಗ್ರಾಹಕರಿಗೆ ಆರೋಗ್ಯದ ಅಪಾಯವನ್ನು ಉಂಟು ಮಾಡುತ್ತೆ. 28 ರಾಜ್ಯಗಳು ಮತ್ತು 5 ಕೇಂದ್ರಾಡಳಿತ ಪ್ರದೇಶಗಳಿಂದ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ. ಬಿಹಾರ, ಛತ್ತೀಸ್ಗಢ, ಒಡಿಶಾ, ಪಶ್ಚಿಮ ಬಂಗಾಳ, ಮಿಜೋರಾಂ, ಜಾರ್ಖಂಡ್, ಡಿಯು ಡಮನ್ ಇವೆಲ್ಲವೂ ಕೂಡ ಕಳಪೆ ಪ್ರದರ್ಶನ ನೀಡಿವೆ. ಅಲ್ಲಿ ಆಹಾರ ಸುರಕ್ಷತಾ ಮಾನದಂಡಗಳನ್ನು ಪೂರೈಸದೇ ಇರೋದು 100%. ಬೇಡಿಕೆಯನ್ನ ಪೂರೈಸುವುದಕ್ಕೆ ಪೂರೈಕೆದಾರರು ಸಾಮಾನ್ಯವಾಗಿ ಹಾಲನ್ನ ಕಲಬೆರಕೆ ಮಾಡಿ ಪ್ರಮಾಣವನ್ನು ಹೆಚ್ಚಿಸುತ್ತಾರೆ. ಗೋವಾ ಮತ್ತು ಪುದುಚೇರಿಯ ಮಾದರಿಗಳಂತೂ 100% ಅನುಸರಣೆ ಹೊಂದಿವೆ. ಈ ಕಲಬೆರಕೆ ಪದಾರ್ಥಗಳು ಅಪಾಯಕಾರಿ ಮತ್ತು ಅಂಗಗಳಿಗೆ ಬಹಳ ಹಾನಿಯನ್ನ ಉಂಟು ಮಾಡುತ್ತೆ. ಹಾಲಿನಲ್ಲಿರುವ ಡಿಟರ್ಜೆಂಟ್ ಜಠರ, ಕರುಳಿನ ತೊಂದರೆಗಳಿಗೆ ಕಾರಣವಾಗುತ್ತೆ. ದೇಹದ ದುರ್ಬಲತೆ, ಹೃದಯ ಸಮಸ್ಯೆ, ಕ್ಯಾನ್ಸರ್ ಮತ್ತು ಸಾವಿಗೂ ಕಾರಣವಾಗುತ್ತೆ. ಯೂರಿಯಾ, ಕಾಸ್ಟಿಕ್ ಸೋಡಾ, ಫಾರ್ಮಾಲಿನ್ನೊಂದಿಗೆ ಕಲಬೆರಕೆ ಮಾಡಿದ ಹಾಲು ಕುಡಿಯೋದ್ರಿಂದ ತಕ್ಷಣದ ಪರಿಣಾಮ ಅಂದರೆ ಜಠರದ ಉರಿತ. ಇದು ಮುಂದೆ ದೀರ್ಘಕಾಲೀನ ಪರಿಣಾಮಗಳಿಗೆ ಕಾರಣವಾಗುತ್ತೆ. ಇನ್ನೊಂದು ಪ್ರಮುಖ ವಿಚಾರ, ಆಹಾರ ಸುರಕ್ಷತಾ ಕಾಯ್ದೆಯಡಿ ಹಾಲಿನಲ್ಲಿ ಇಂತಹ ಜೀವಕ್ಕೆ ಕಂಟಕ ತರುವಂತಹ ಕಲಬೆರಕೆ ಮಾಡುವ ಅಪರಾಧ ಎಸಗಿದವರಿಗೆ 10 ಲಕ್ಷ ರೂಪಾಯಿಗಳವರೆಗೆ ದಂಡ ಮತ್ತು ಜೀವಾವಧಿ ಜೈಲು ಶಿಕ್ಷೆ ಸೇರಿದ ಹಾಗೆ ಕಠಿಣ ಶಿಕ್ಷೆಗಳನ್ನು ವಿಧಿಸಲು ಕಾನೂನಿನಲ್ಲಿ ಅವಕಾಶ ಇದೆ. ಹಾಗಾಗಿ ಸಾರ್ವಜನಿಕರು ಯಾವುದೇ ಸಂಶಯ ಬಂದಲ್ಲಿ ಪೊಲೀಸರಿಗೆ ಮಾಹಿತಿ ತಲುಪಿಸೋದು ಅತ್ಯಗತ್ಯ.